ತಮಗೆಲ್ಲರಿಗೂ UG ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋ ಕರ್ನಾಟಕದ ಇತಿಹಾಸದ ಪ್ರಮುಖ 25 ಪ್ರಶ್ನೆಗಳನ್ನು ನೋಡೋಣ. ಮುಂದಿನ PSI PC ಮತ್ತು PDO ವಿಲೇಜ್ ಅಕೌಂಟ್ ಪರೀಕ್ಷೆಗಾಗಿ. ಮೊದಲನೇ ಪ್ರಶ್ನೆ, ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ರಾಜವಂಶ ಯಾವುದು? ಆನ್ಸರ್ ಶಾತವಾಹನರು. ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ರಾಜವಂಶ. ಸೆಕೆಂಡ್ ಒನ್, ಭಾರತದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣರಿಗೆ ಭೂದತ್ತಿಗೆ ನೀಡಿದ ಕರ್ನಾಟಕದ ಅರಸ ಯಾರು? ಗೌತಮಿಪುತ್ರ ಶಾತಕರ್ಣಿ. ಬ್ರಾಹ್ಮಣರಿಗೆ ಭೂದತ್ತಿಗೆ ನೀಡಿದ ಕರ್ನಾಟಕದ ಅರಸ ಗೌತಮಿಪುತ್ರ ಶಾತಕರ್ಣಿ. ನೆಕ್ಸ್ಟ್, ಕರ್ನಾಟಕ ಆಳಿದ ಮೊದಲ ಕನ್ನಡ ರಾಜವಂಶ ಯಾವುದು? ಕದಂಬರು. ಕರ್ನಾಟಕ ಆಳಿದ ಮೊದಲ ಕನ್ನಡದ ರಾಜವಂಶ ಯಾವುದು ಅಂದರೆ ಕದಂಬರು. ನೆಕ್ಸ್ಟ್, ಮಯೂರವರ್ಮನ ಗುರು ಯಾರು? ವೀರಶರ್ಮ. ಮಯೂರವರ್ಮನ ಗುರು ಯಾರು? ವೀರಶರ್ಮ. ನೆಕ್ಸ್ಟ್, ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದ ರಾಜವಂಶ ಯಾವುದು? ಗಂಗರು. ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದ ರಾಜವಂಶ ಗಂಗರು. ನೆಕ್ಸ್ಟ್, ಗಂಗರ ಮೂಲ ಪುರುಷ ಯಾರು? ದಡಿಗ ಮತ್ತು ಕೊಂಗಣಿ ವರ್ಮ. ದಡಿಗ ಮತ್ತು ಕೊಂಗಣಿ ವರ್ಮ. ನೆಕ್ಸ್ಟ್, ಕರ್ನಾಟಕ ಬಲ ಎಂಬ ಸೈನ್ಯ ಹೊಂದಿದ ಮನೆತನ ಯಾವುದು? ಬಾದಾಮಿ ಚಾಲುಕ್ಯರು. ಕರ್ನಾಟಕ ಬಲ ಬಾದಾಮಿ ಚಾಲುಕ್ಯರು. ನೆಕ್ಸ್ಟ್, ದಕ್ಷಿಣ ಪತೇಶ್ವರ ಎಂಬ ಬಿರುದು ಹೊಂದಿದ ಅರಸ ಯಾರು? ಇಮ್ಮಡಿ ಪುಲಿಕೇಶಿ. ದಕ್ಷಿಣ ಪತೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಿಕೇಶಿಗಿತ್ತು. ನೆಕ್ಸ್ಟ್, ರಾಷ್ಟ್ರಕೂಟರ ಸ್ಥಾಪಕ ಯಾರು? ರಾಷ್ಟ್ರಕೂಟರ ಸ್ಥಾಪಕ ಯಾರು? ದಂತಿ ದುರ್ಗ. ದಂತಿ ದುರ್ಗ. ನೆಕ್ಸ್ಟ್, ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು? ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು 1ನೇ ಕೃಷ್ಣ. 1ನೇ ಕೃಷ್ಣ. ಅಮೋಘ ವರ್ಷ ನೃಪತುಂಗ ಆಸ್ಥಾನಕ್ಕೆ ಬರುವ ಅರಬ್ ಯಾತ್ರಿಕ ಯಾರು? ಸುಲೈಮಾನ್. ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದ ಅರಬ್ ಯಾತ್ರಿಕ ಈತ ಸುಲೈಮಾನ್. ಸುಲೈಮಾನ್. ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಯಾರು? ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಯಾರು? ಇಮ್ಮಡಿ ತೈಲಪ ಅಥವಾ 2ನೇ ತೈಲಪ. ನೆಕ್ಸ್ಟ್, ಹೊಯ್ಸಳರ ಸ್ಥಾಪಕ ಗುರು ಯಾರು? ಹೌದಾ, ಹೊಯ್ಸಳರ ಸ್ಥಾಪಕ ಅಂದ್ರೆ ಸ್ಥಳನ ಗುರು ಯಾರು? ಸುದತ್ತಾಚಾರ್ಯ. ಸುದತ್ತಾಚಾರ್ಯ. ಸ್ಥಳನ ಗುರು ಸುದತ್ತಾಚಾರ್ಯ. ಬೇಲೂರು ಚೆನ್ನಕೇಶವರ ದೇವಾಲಯ ಕಟ್ಟಿಸಿದವರು ಯಾರು? ವಿಷ್ಣುವರ್ಧನ. ಬೇಲೂರಿನ ಚೆನ್ನಕೇಶವರ ದೇವಾಲಯವನ್ನು ಕಟ್ಟಿಸಿದವರು ವಿಷ್ಣುವರ್ಧನ. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿ ಯಾರ ಆಳ್ವಿಕೆಯ ಸಮಯದಲ್ಲಿ ಹೊಯ್ಸಳರ ಮೇಲೆ ದಾಳಿ ಮಾಡಿದ? ಅಲ್ಲಾವುದ್ದೀನ್ ಖಿಲ್ಜಿ ಯಾರ ಆಳ್ವಿಕೆ ಮೇಲೆ ಹೊಯ್ಸಳರ ಮೇಲೆ ದಾಳಿ ಮಾಡಿದ ಅಂದರೆ ಆಗಿನ ಅರಸ 3ನೇ ಬಳ್ಳಾಳ. 3ನೇ ಬಳ್ಳಾಳ. ಕರ್ನಾಟಕದ ಮೊದಲ ಸಾಮ್ರಾಜ್ಯ ಯಾವುದು? ಬಹುಮನಿ ಸಾಮ್ರಾಜ್ಯ. ಕರ್ನಾಟಕದ ಮೊದಲ ಸಾಮ್ರಾಜ್ಯ ಯಾವುದು? ಬಹುಮನಿ ಸಾಮ್ರಾಜ್ಯ. ನೆಕ್ಸ್ಟ್, ಮೊಹಮ್ಮದ್ ಗವಾನ್ ಯಾರ ಆಳ್ವಿಕೆ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದ? ಮೊಹಮ್ಮದ್ ಗವಾನ್ ಯಾವ ಅರಸನ ಕಾಲಾವಧಿಯಲ್ಲಿ ಪ್ರಧಾನಮಂತ್ರಿಯಾಗಿದ್ದ? 3ನೇ ಮೊಹಮ್ಮದ್ ಶಾ. 3ನೇ ಮೊಹಮ್ಮದ್ ಶಾ. ನೆಕ್ಸ್ಟ್, ಕೋಟೆ ಕೋಲಾಹಲ ಎಂಬ ಬಿರುದು ಹೊಂದಿದ ಅರಸ ಯಾರು? ಸದಾಶಿವರ ನಾಯಕ. ಸದಾಶಿವ ನಾಯಕ ಕೋಟೆ ಕೋಲಾಹಲ ಎಂಬ ಬಿರುದು ಹೊಂದಿದ. ಚಿತ್ರದುರ್ಗಕ್ಕೆ 7 ಸುತ್ತಿನ ಕೋಟೆ ಕಟ್ಟಿಸಿದವರು ಯಾರು? 5ನೇ ಮದಕರಿ ನಾಯಕ. ಇಂಪಾರ್ಟೆಂಟ್ ನೋಡಿ, 5ನೇ ಮದಕರಿ ನಾಯಕ 7 ಸುತ್ತಿನ ಕೋಟೆ ಕಟ್ಟಿಸ್ತಾನ. ನೆಕ್ಸ್ಟ್, ಮೈಸೂರಿನ ಹಳೆಯ ಹೆಸರೇನು? ಮೈಸೂರಿನ ಹಳೆಯ ಹೆಸರೇನು? ಮಹಿಷಮಂಡಲ. ಮಹಿಷಮಂಡಲ. ನೆಕ್ಸ್ಟ್, ಮೈಸೂರು ದಸರಾ ಪ್ರಾರಂಭ ಮಾಡಿದವರು ಯಾರು? ರಾಜ ಒಡೆಯರು. 1410ರಲ್ಲಿ ಮಾಡ್ತಾರೆ ನೋಡಿ. 1410ರಲ್ಲಿ ರಾಜ ಒಡೆಯರು ಮೈಸೂರು ದಸರಾ ಪ್ರಾರಂಭ ಮಾಡ್ತಾರ. ನೆಕ್ಸ್ಟ್,
ಬಂಗಾರ ದೊಡ್ಡಿ ಕಾಲುವೆ ನಿರ್ಮಾಣ ಮಾಡಿದವರು ಯಾರು? ಬಂಗಾರ ದೊಡ್ಡಿ ಕಾಲುವೆ ನಿರ್ಮಾಣ ಮಾಡಿದವರು ಕಂಠೀರವ ನರಸರಾಜ ಒಡೆಯರ್. ಕಂಠೀರವ ನರಸರಾಜ ಒಡೆಯರ್. ವಿದೇಶದಲ್ಲಿ ರಾಯಭಾರಿ ಕಚೇರಿ ಹೊಂದಿದ ಮೊದಲ ಭಾರತೀಯ ಅರಸ ಟಿಪ್ಪು ಸುಲ್ತಾನ್ ನೋಡ್ರಿ. ವಿದೇಶದಲ್ಲಿ ರಾಯಭಾರಿ ಕಚೇರಿ ತೆರೆದ ಮೊದಲ ಭಾರತೀಯ ಅರಸ ಟಿಪ್ಪು ಸುಲ್ತಾನ್. ನೆಕ್ಸ್ಟ್, ಮೈಸೂರು ಮೃಗಾಲಯ ಯಾರ ಹೆಸರಿನಲ್ಲಿ ನಿರ್ಮಾಣವಾಗಿದೆ ಅಂದರೆ 10ನೇ ಚಾಮರಾಜ ಒಡೆಯರ್. 10ನೇ ಚಾಮರಾಜ ಒಡೆಯರ್. ಮೈಸೂರು ಮೃಗಾಲಯ 10ನೇ ಚಾಮರಾಜ ಒಡೆಯರ್. ಕರ್ನಾಟಕ ಕಾನೂನು ಭಂಗ ಚಳವಳಿ ನೇತೃತ್ವ ವಹಿಸಿದವರು ಯಾರು? ಕರ್ನಾಟಕ ಕಾನೂನು ಭಂಗ ಚಳವಳಿಯ ನೇತೃತ್ವ ವಹಿಸಿದವರು MP ನಾಡಕರ್ಣಿ.